ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಮೆರಿಕಾದಲ್ಲಿ ಕನ್ನಡಿಗ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿ ಸಾಕೇತ್ ಶವವಾಗಿ ಪತ್ತೆಯಾಗಿದ್ದಾನೆ. ಕ್ಯಾಲಿಫೋರ್ನಿಯಾದ ಬಕ್ಲಿ ವಿವಿ ವಿದ್ಯಾರ್ಥಿ ಸಾಕೇತ್ ಶ್ರೀನಿವಾಸಯ್ಯ ಮೃತ ವಿದ್ಯಾರ್ಥಿಯಾಗಿದ್ದಾರೆ. ಫೆಬ್ರವರಿ 9ರಂದು ನಾಪತ್ತೆಯಾಗಿದ್ರು. 6 ದಿನಗಳಿಂದ ಹುಡುಕಾಟ ಕೂಡ ನಡೀತಾ ಇತ್ತು. ತುಮಕೂರು ಮೂಲದ ವಿದ್ಯಾರ್ಥಿ ಸಾಕೇತ್ ಬೆಂಗಳೂರಿನ ನಾಗರಭಾವಿಯ ನಿವಾಸಿಯಾಗಿದ್ದಂತಹ ಸಾಕೇತ್ ಶ್ರೀನಿವಾಸಯ್ಯ ಕೊನೆಗೂ ಕೂಡ ಶವವಾಗಿ ಪತ್ತೆಯಾಗಿದ್ದಾರೆ. ಭಾರತ ರಾಯಭಾರಿ ಕಚೇರಿಯಿಂದ ಸಂತಾಪ ಕೂಡ ಸೂಚಿಸಿರುವಂಥದ್ದು. ಶೀಘ್ರವೇ ಮೃತದೇಹ ರವಾನಿಸುವ ಬಗ್ಗೆ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಅಂಜಾ ಬೆಟ್ಟದ ಸರೋವರದಲ್ಲಿ ಸಾಕೇತ್ ಶವವಾಗಿ ಪತ್ತೆಯಾಗಿದ್ದಾರೆ. ಹಾಗಾದರೆ ಅದಕ್ಕೆ ಕಾರಣ ಏನು ಅನ್ನೋದು ಕೂಡ ತನಿಖೆಯ ನಂತರ ಗೊತ್ತಾಗಬೇಕಾದಂತಹ ವಿಷಯ. ಅಮೆರಿಕದಲ್ಲಿ ಕನ್ನಡಿಗ ನಾಪತ್ತೆ ಪ್ರಕರಣ ಬಹಳ ಸದ್ದು ಮಾಡಿತ್ತು. ಎಲ್ಲಿ ಹೋದ್ರು? ಈಗಂತೂ ಸಾಕಷ್ಟು ಕಡೆ ಎಲ್ಲ ಈ ರೀತಿಯಾಗಿ ಘಟನೆಗಳು ಆಗ್ತಾ ಇರುತ್ತೆ. ಅಥವಾ ಶೂಟ್ ಮಾಡೋದು ಅಥವಾ ಭಯೋತ್ಪಾದನೆ ದಾಳಿಗೆ ಸಿಲುಕೋದು, ಈ ರೀತಿಯಾಗಿ ನಾನಾ ಘಟನೆಗಳು ಕೂಡ ನಡೀತಾ ಇರುತ್ತೆ. ಸಾಕಷ್ಟು ಅನುಮಾನವನ್ನು ಕೂಡ ಮೂಡಿಸಿದಂತಹ ಒಂದು ಘಟನೆ ಅಂತಲೇ ಹೇಳ್ಬೋದು. ಈಗ ಶವವಾಗಿ ಪತ್ತೆಯಾಗಿದ್ದಾರೆ. ಅದು ಅಂಜಾ ಬೆಟ್ಟದ ಸರೋವರದಲ್ಲಿ ಸಾಕೇತ್ ಶವ ಪತ್ತೆಯಾಗಿರುವಂಥದ್ದು. ಮೃತದೇಹದ ಬಳಿ ಪಾಸ್ಪೋರ್ಟ್ ಹಾಗೂ ಲ್ಯಾಪ್ಟಾಪ್ ಕೂಡ ಪತ್ತೆಯಾಗಿದೆ.